ಹಾಯ್ ಎವ್ರಿವನ್. ಹೊರಗಡೆಯಿಂದ ತುಂಬನೇ ಗರಿಗರಿಯಾಗಿ ಒಳಗಡೆ ಸಾಫ್ಟ್ ಆದ ಮದ್ದೂರು ವಡೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಮ್ಮ ಕರ್ನಾಟಕದಲ್ಲಿ ಈ ಮದ್ದೂರು ವಡೆ ಟಿಫನ್ ಸೆಂಟರ್, ಹೋಟೆಲ್ಗಳಲ್ಲಿ ವ್ಯಾಪಾರ ಆಗೋದಕ್ಕಿಂತ ಹೆಚ್ಚಾಗಿ ರೈಲ್ಗಳಲ್ಲಿ ವ್ಯಾಪಾರ ಆಗೋದು ಜಾಸ್ತಿ. ಈ ಮದ್ದೂರು ವಡೆನ ಹೊರಗಡೆ ಹೋದಾಗಲೇ ತಿನ್ನಬೇಕು ಅಂತ ಏನಿಲ್ಲ. ಹೋಟೆಲ್ಗಳಲ್ಲಿ ಸಿಗೋಂಥ ರುಚಿನೇ ಮನೆಯಲ್ಲಿ ಸಿಂಪಲ್ಲಾಗಿ ಹೇಗೆ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ಮಾಡಿ ಒಂದು 15 ದಿನಗಳ ತನಕನೂ ಸ್ಟೋರ್ ಮಾಡ್ಕೋಬೋದು. ಸಂಜೆ ಕಾಫಿ ಟೀ ಜೊತೆ ಹಾಗೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ, ಇಲ್ಲ ಕಾಯಿ ಚಟ್ನಿ ಜೊತೆ ತಿನ್ನಲಿಕ್ಕೂ ತುಂಬನೇ ಚೆನ್ನಾಗಿರುತ್ತೆ. ಹಾಗಿದ್ರೆ ಬನ್ನಿ, ಸುಲಭವಾಗಿ ಇಷ್ಟು ಕ್ರಿಸ್ಪಿಯಾದ ಮದ್ದೂರು ವಡೆ ಹೇಗೆ ಮಾಡೋದು ಅಂತ ನೋಡೋಣ. ಮದ್ದೂರು ವಡೆದು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಕ್ಕೆ ಒಂದು ಬೌಲ್ನಲ್ಲಿ 1 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಂಡಿದ್ದೀನಿ. 1 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡ್ರೆ ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟು, ಹಾಗೆ ಅರ್ಧ ಕಪ್ಪಷ್ಟು ಮೀಡಿಯಂ ರವೆ ಅಥವಾ ಬೆಂಗಳೂರು ರವೆ, ನಾವು ಉಪ್ಪಿಟ್ಟನ್ನು ಮಾಡಲಿಕ್ಕೆ ಬಳಸ್ತೀವಲ್ಲ ಅದು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 1/4 ಟೀ ಸ್ಪೂನಷ್ಟು ಇಂಗನ್ನು ಹಾಕೊಳ್ಳಿ, ಒಳ್ಳೆ ಘಮ ಕೊಡತ್ತೆ. ಹಾಗೆ 2 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು, ಖಾರಕ್ಕೆ 1 ಟೀ ಸ್ಪೂನಷ್ಟು ಖಾರದ ಪುಡಿ. ಇದಕ್ಕೆ ಖಾರದ ಪುಡಿ ಜೊತೆ 2 ಹಸಿಮೆಣಸನ್ನು ಕೂಡ ಹಾಕೊಳ್ತೀವಿ. ಹಾಗೆ ಈ ಮದ್ದೂರು ವಡೆಗೆ ಈರುಳ್ಳಿ ಯಾವ ರೀತಿ ಹೆಚ್ಕೊಳ್ತೀವೋ ಅದು ಕೂಡ ಇಂಪಾರ್ಟೆಂಟ್ ಆಗತ್ತೆ. 2 ಈರುಳ್ಳಿನ ಪೂರ್ತಿ ತೆಳುವಾಗಿ ಉದ್ದುದ್ದ ಹೆಚ್ಚಿ ಮಧ್ಯ ಕಟ್ ಮಾಡ್ಕೊಳ್ಬೇಕು. ಪೂರ್ತಿ ಉದ್ದ ಇರೋದನ್ನು ಹಾಕ್ಬಿಟ್ರೆ ಹಿಟ್ಟಿನ ಜೊತೆ ಹಿಡ್ಕೊಳ್ಳಲ್ಲ, ಆದ್ದರಿಂದ ಈ ರೀತಿ ಹೆಚ್ಕೊಂಡು ಹಾಕೊಳ್ಳಿ. ನಂತರ ಚಿಕ್ಕದಾಗಿ ಹೆಚ್ಕೊಂಡಿರೋ 2 ಹಸಿಮೆಣಸು, ಅರ್ಧ ಇಂಚಷ್ಟು ಶುಂಠಿನ ಪೂರ್ತಿ ಚಿಕ್ಕದಾಗಿ ಹೆಚ್ಕೊಂಡಿರೋದನ್ನು ಹಾಕೊಳ್ತಾ ಇದ್ದೀನಿ. ಇದು ಕೂಡ ಒಳ್ಳೆ ಟೇಸ್ಟ್ ಕೊಡತ್ತೆ. ಹಾಗೆ ಹೆಚ್ಕೊಂಡಿರೋ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಚಿಕ್ಕದಾಗಿ ಹೆಚ್ಕೊಂಡಿರೋ ಕರಿಬೇವಿನ ಸೊಪ್ಪು. ಕೊನೆಯದಾಗಿ 3 ಟೇಬಲ್ ಸ್ಪೂನಷ್ಟು ಬಿಸಿ ಎಣ್ಣೆನ ಹಾಕಿ ನೀರು ಹಾಕ್ದೇನೆ ಇದೆಲ್ಲದನ್ನು ನೀಟಾಗಿ ಕಲಿಸ್ಕೊಳ್ಬೇಕು. ಈರುಳ್ಳಿಯಲ್ಲಿರೋ ನೀರಿನ ಅಂಶ ಎಲ್ಲ ನೀಟಾಗಿ ಬಿಟ್ಕೊಂಡು ಹಾಕಿರೋ ಎಣ್ಣೆ ಹಿಟ್ಟಿನ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳೋ ತನಕ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ನೀಟಾಗಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಕಲಿಸ್ಕೊಳ್ತಾ ಬನ್ನಿ. ಈ ಹಿಟ್ಟನ್ನು ತುಂಬ ಸಾಫ್ಟಾಗೂ ಅಲ್ಲದೆ ತುಂಬ ಗಟ್ಟಿಯಾಗೂ ಅಲ್ಲದೆ ಕಲಿಸ್ಕೊಳ್ಳಿ. ಈ ಮದ್ದೂರು ವಡೆನೂ ಕೂಡ ಮಾಮೂಲಿ ನಾವು ಮನೆಯಲ್ಲಿ ಮಾಡೋ ಬೋಂಡಾ ಬಜ್ಜಿಗಳ ಥರ ಈಸಿಯಾಗಿ ಬೇಗನೆ ಮಾಡ್ಕೊಳ್ಬೋದು. ಜಾಸ್ತಿ ಪದಾರ್ಥಗಳು ಬೇಕಾಗಲ್ಲ, ಜಾಸ್ತಿ ಟೈಮ್ ಕೂಡ ಬೇಕಾಗಲ್ಲ. ನೋಡಿ, ಈ ಥರ ಸೆಮಿ ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಕೊಳ್ಳಿ. ಈ ಮದ್ದೂರು ವಡೆ ಸ್ವಲ್ಪ ದಪ್ಪ ಮತ್ತು ಸೈಜ್ ಕೂಡ ದೊಡ್ಡದಾಗಿರುತ್ತೆ. ಅದ್ರ ತಕ್ಕನಾಗಿ ಹಿಟ್ಟನ್ನು ತಗೊಂಡು ಎಣ್ಣೆ ಸವರಿದ ಬಾಳೆ ಎಲೆ ಇಲ್ಲ ಯಾವುದಾದ್ರೂ ಕವರ್ ಮೇಲೆ ತಟ್ಕೊಳ್ತಾ ಬನ್ನಿ. ಮದ್ದೂರು ವಡೆನ ನಿಪ್ಪಟ್ಟಿನ ಥರ ತುಂಬ ತೆಳುವಾಗಿ ತಟ್ಕೊಳ್ಬಾರ್ದು, ಸ್ವಲ್ಪ ದಪ್ಪನೇ ಇರಲಿ. ಹಿಟ್ಟು ಸ್ವಲ್ಪ ಸಾಫ್ಟ್ ಆಗಿರೋದ್ರಿಂದ ಈಸಿಯಾಗಿ ಕೈನಲ್ಲೇ ತಟ್ಕೊಳ್ಬೋದು. ನೋಡಿ, ಹಿಟ್ಟನ್ನು ಸ್ವಲ್ಪ ಈ ರೀತಿ ದಪ್ಪನಾಗಿ ತಟ್ಕೊಳ್ಳಿ. ಇದನ್ನೀಗ ಕಾದಿರೋ ಎಣ್ಣೆನ ಫುಲ್ಲು ಲೋ ಫ್ಲೇಮ್ ಮಾಡಿ ಎಣ್ಣೆಗೆ ಹಾಕಿ ಕರಿಬೇಕು. ಇದನ್ನು ಸ್ವಲ್ಪ ದಪ್ಪ ತಟ್ಟಿರೋದ್ರಿಂದ ಕೊನೆ ತನಕನೂ ಫ್ಲೇಮ್ನ ಕಡಿಮೆ ಉರಿಯಲ್ಲೇ ಇಟ್ಕೊಂಡು ಕರಿಬೇಕಾಗತ್ತೆ. ಇದನ್ನು ಕರಿಯೋಬೇಕಾದ್ರೆ ಈರುಳ್ಳಿದೆಲ್ಲ ಒಳ್ಳೆ ಘಮ ಬರ್ತಾ ಇರತ್ತೆ. ಖಂಡಿತ ಈ ರೀತಿ ಒಂದ್ಸಲಿ ಟ್ರೈ ಮಾಡಿ, ತುಂಬನೇ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು. ಈಗ ಮದ್ದೂರಿನ ಸ್ಪೆಷಲ್ ಮದ್ದೂರು ವಡೆ ರೆಡಿಯಾಗಿದೆ. ಇದನ್ನು ಹಾಗೆ ತಿನ್ನಲಿಕ್ಕೇ ತುಂಬನೇ ಚೆನ್ನಾಗಿರುತ್ತೆ. ಇದ್ರ ಜೊತೆ ಚಟ್ನಿ ಇಷ್ಟಪಡೋರು ಚಟ್ನಿ ಜೊತೆನೂ ತಿನ್ಬೋದು. ಈ ಮದ್ದೂರು ವಡೆನ ಎಷ್ಟು ಸಿಂಪಲ್ಲಾಗಿ ಮಾಡ್ಕೊಳ್ಬೋದಲ್ವಾ? ನೀವು ಕೂಡ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈಗ ಮಸಾಲೆ ವಡೆ ಅಥವಾ ಕಡಲೆಬೇಳೆ ವಡೆ ಹೇಗೆ ಮಾಡೋದು ಅಂತ ನೋಡೋಣ. ಹಬ್ಬದ ಊಟದಲ್ಲೇ ಆಗಿರ್ಬೋದು, ಸಂಜೆ ಸ್ನ್ಯಾಕ್ಸ್ಗೆ ಆಗಿರ್ಬೋದು, ಈ ಕಡಲೆಬೇಳೆ ವಡೆ ಅಥವಾ ಮಸಾಲೆ ವಡೆ ಇದ್ಬಿಟ್ರೆ ಊಟದ ರುಚಿನೂ ಹೆಚ್ಚುತ್ತೆ, ವಿಶೇಷವಾದ ಊಟ ಅಂತಲೂ ಅನಿಸುತ್ತೆ. ಹಾಗೆ ಸಂಜೆ ಕಾಫಿ ಟೀ ಜೊತೆಗೂ ತುಂಬನೇ ಚೆನ್ನಾಗಿರುತ್ತೆ. ಬರೀ ಕಡಲೆಬೇಳೆ ಈರುಳ್ಳಿ ಎಲ್ಲ ಹಾಕಿ ವಡೆ ಮಾಡ್ಕೊಳ್ಳೋದ್ರಕ್ಕಿಂತ ಇದ್ರ ಜೊತೆ ಸಬ್ಬಸಿಗೆ ಸೊಪ್ಪನ್ನು ಹಾಕಿ ವಡೆ ಮಾಡಿಕೊಂಡ್ರೆ ಈ ವಡೆಗೆ ಎಕ್ಸ್ಟ್ರಾ ಫ್ಲೇವರ್ ಮತ್ತು ಟೇಸ್ಟ್ ಕೊಡುತ್ತೆ. ಹಾಗೆ ವಡೆನೂ ಕೂಡ ಕ್ರಿಸ್ಪಿಯಾಗೇ ಇರುತ್ತೆ. ಕಡಲೆಬೇಳೆ ನೆನೆಸಲಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅನ್ನೋದು ಬಿಟ್ಟರೆ ಬೇರೆ ಬೋಂಡಾ ಬಜ್ಜಿಗಳನ್ನು ಮಾಡ್ಕೊಳ್ಳೋಷ್ಟು ಬಹಳ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ಹಾಗಿದ್ರೆ ಬನ್ನಿ, ಕಡಲೆಬೇಳೆ ವಡೆ ಅಥವಾ ಮಸಾಲೆ ವಡೆನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಕಡಲೆಬೇಳೆನ ನೆನೆಸಿಟ್ಕೊಳ್ಬೇಕು. ಇಲ್ಲಿ ನಾನು 1/4 kg ಕಡಲೆಬೇಳೆನ ತೊಗೊಂಡಿದ್ದೀನಿ. ಇದನ್ನು ಒಂದು 2 ರಿಂದ 3 ಸಲ ಚೆನ್ನಾಗಿ ತೊಳೆದು 3 ರಿಂದ 4 ಗಂಟೆಗಳ ಕಾಲ ಚೆನ್ನಾಗಿ ನೆನೆಸ್ಕೊಳ್ಬೇಕು. ಈಗ ಇದಕ್ಕೆ ಸ್ವಲ್ಪ ಜಾಸ್ತಿನೇ ನೀರನ್ನು ಹಾಕಿ ಕಡಲೆಬೇಳೆನ ನೆನೆಯಲಿಕ್ಕೆ ಬಿಡೋಣ. ಒಂದು 4 ಗಂಟೆ ನೆನೆಸಿದ್ದಕ್ಕೆ ಕಡಲೆಬೇಳೆ ಅದ್ರ ಡಬಲ್ ಅಷ್ಟು ಆಗಿದೆ. ಈಗ ಇದನ್ನು ಒಂದ್ಸಲಿ ಚೆನ್ನಾಗಿ ತೊಳ್ಕೊಂಡು ಈ ಕಡಲೆಬೇಳೆಯಲ್ಲಿ ಸ್ವಲ್ಪನೂ ನೀರಿಲ್ದಾಗೆ ಪೂರ್ತಿ ಬಸ್ತು ಇಟ್ಕೊಳ್ಬೇಕು. ಈ ಕಡಲೆಬೇಳೆಯಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆನ ಎತ್ತಿಟ್ಕೊಳ್ತಾ ಇದ್ದೀನಿ. ವಡೆ ತಿನ್ನೋಬೇಕಾದ್ರೆ ಮಧ್ಯದಲ್ಲಿ ಇಡೀ ಕಡಲೆಬೇಳೆ ಸಿಕ್ಕಾಗ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಈಗ ಇದಕ್ಕೆ ಮಸಾಲೆ ವಡೆ ಆದ್ರಿಂದ ಸಣ್ಣ ಪೀಸಷ್ಟು ಚಕ್ಕೆ, 3 ಲವಂಗನ ಹಾಕೊಳ್ತಾ ಇದ್ದೀನಿ. ಹಾಗೆ
1 ಇಂಚಷ್ಟು ಶುಂಠಿ. ಈ ವಡೆಗೆ ಶುಂಠಿ ಹಾಕಿದ್ರೇ ಒಳ್ಳೆ ಟೇಸ್ಟ್ ಕೊಡೋದು. ನಂತರ ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸು. ಈ ಕಡಲೆಬೇಳೆ ವಡೆಗೆ ಖಾರ ಸ್ವಲ್ಪ ಜಾಸ್ತಿನೇ ಹಿಡಿಸತ್ತೆ, ಅದರಿಂದ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಈಗ ಸ್ವಲ್ಪನೇ ಬೇಳೆನ ಜಾರ್ಗೆ ಹಾಕಿ ಪಲ್ಸ್ ಮೋಡ್ನಲ್ಲಿ ಜಸ್ಟ್ 1-2 ಸುತ್ತು ಗ್ರೈಂಡ್ ಮಾಡ್ಕೊಳ್ಳಿ. ತುಂಬ ನೈಸಾಗಿ ಇರಬಾರ್ದು, ತರಿಯಾಗಿ ಇದ್ದರೆ ವಡೆ ಕ್ರಿಸ್ಪಿಯಾಗೇ ಬರುತ್ತೆ. ಈಗ ಇದನ್ನು ಸಪ್ರೇಟ್ ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಮಿಕ್ಕಿದ ಕಡಲೆಬೇಳೆನೂ ಕೂಡ ತರಿಯಾಗಿ ಗ್ರೈಂಡ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೀಗ 2 ಈರುಳ್ಳಿನ ಪೂರ್ತಿ ತೆಳುವಾಗಿ ಹೆಚ್ಕೊಂಡಿದ್ದೀನಿ. ಈ ಪಕೋಡಕ್ಕೆ ಹೆಚ್ಕೊಳ್ತಾರಲ್ಲ ಆ ರೀತಿ ತೆಳುವಾಗಿ ಹೆಚ್ಕೊಂಡಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಮೇನ್ ಇಂಗ್ರೀಡಿಯೆಂಟ್ ಸಬ್ಬಸಿಗೆ ಸೊಪ್ಪು. 1 ಕಟ್ಟಷ್ಟು ಸಬ್ಬಸಿಗೆ ಸೊಪ್ಪನ್ನು ಹೆಚ್ಕೊಂಡಿರೋದು. ಈ ಸಬ್ಬಸಿಗೆ ಸೊಪ್ಪೆ ಈ ವಡೆಗೆ ತುಂಬ ಟೇಸ್ಟ್ ಕೊಡೋದು. ನಂತರ ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಮತ್ತು ಹೆಚ್ಕೊಂಡಿರೋ ಕರಿಬೇವಿನ ಸೊಪ್ಪು. ಆವಾಗಲೇ ಸ್ವಲ್ಪ ಕಡಲೆಬೇಳೆನ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ಸೋಡಾ ಎಲ್ಲ ಏನೂ ಹಾಕ್ಕೊಳ್ತಾ ಇಲ್ಲ, ಆದರೂ ವಡೆ ಕ್ರಿಸ್ಪಿಯಾಗೇ ಬರುತ್ತೆ. ಕಡಲೆಬೇಳೆನ ಗ್ರೈಂಡ್ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪನೂ ನೀರು ಇಲ್ದಾಗೆ ಹಾಕ್ಕೊಳ್ಳಿ. ನೀರಿತ್ತು ಅಂದರೆ ಈ ಮಿಕ್ಸ್ಚರ್ ತುಂಬ ತೆಳು ಆಗಿಬಿಡತ್ತೆ, ಆವಾಗ ವಡೆ ತಟ್ಟಕ್ಕೆ ಆಗಲ್ಲ. ಈಗ ನೋಡಿ ಇದು ನೀಟಾಗಿ ಮಿಕ್ಸ್ ಆಗಿದೆ. ಇವಾಗ ನಿಮಗೆ ವಡೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಬೇಕಾದಷ್ಟು ಹಿಟ್ಟನ್ನು ತಗೊಂಡು ಉಂಡೆ ಮಾಡ್ಕೊಳ್ಬೇಕು. ಒಂದ್ಸಲಿ ಕರೀಲಿಕ್ಕೆ ಎಷ್ಟು ಬೇಕೋ ಅಷ್ಟು ಉಂಡೆನ ಮಾಡಿ ಇಟ್ಕೊಂಡ್ಬಿಟ್ರೆ ವಡೆನ ತಟ್ಟಿ ಹಾಕಲಿಕ್ಕೆ ಈಸಿ ಆಗತ್ತೆ. ಎಣ್ಣೆ ಎಲ್ಲ ಕಾದ್ಮೇಲೆ ಈ ಉಂಡೆನ ತಗೊಂಡು ನೀರು ಕೈಯಲ್ಲಿ ಈ ರೀತಿ ಪ್ರೆಸ್ ಮಾಡಿ, ವಡೆ ದಪ್ಪ ಇಷ್ಟಪಡೋರು ದಪ್ಪ ತಟ್ಕೊಳ್ಬೋದು, ಇಲ್ಲ ಅಂದರೆ ಈ ರೀತಿ ತೆಳು ಇಷ್ಟಪಡೋರು ಈ ರೀತಿ ತೆಳುವಾಗಿ ತಟ್ಕೊಂಡು ಕಾದಿರೋ ಎಣ್ಣೆನ ಲೋ ಟು ಮೀಡಿಯಂ ಫ್ಲೇಮ್ ಮಾಡಿ ಒಂದೊಂದಾಗಿ ಹಾಕೊಳ್ತಾ ಬರಬೇಕು. ಹಿಟ್ಟನ್ನು ತಟ್ಟಿ ಹಾಕಿದ್ಮೇಲೆ ತಕ್ಷಣ ತಿರುವಿ ಹಾಕಲಿಕ್ಕೆ ಹೋಗಬೇಡಿ, ಅದಾಗೆ ಮೇಲ್ಬರಕ್ಕೆ ಸ್ಟಾರ್ಟ್ ಆಗತ್ತೆ. ಆವಾಗ ಇದನ್ನು ತಿರುವಿ ಹಾಕಿ ಫ್ರೈ ಮಾಡ್ಕೊಳ್ಬೇಕು, ಇಲ್ಲ ಅಂದರೆ ಒಡೆದೋಗೋ ಚಾನ್ಸಸ್ ಇರುತ್ತೆ. ಹಾಗೆ ಫ್ಲೇಮ್ನ ಕೂಡ ಹೈನಲ್ಲಿ ಇಟ್ಕೊಳ್ಬೇಡಿ. ಹೈನಲ್ಲಿ ಇಟ್ಕೊಂಡ್ಬಿಟ್ರೆ ಮೇಲ್ಗಡೆ ಮಾತ್ರ ಕಲರ್ ಬಂದಿರುತ್ತೆ, ಒಳಗಡೆ ಬೆಂದಿರೋದಿಲ್ಲ. ವಡೆನ ಈ ರೀತಿ ಸ್ವಲ್ಪ ತೆಳುವಾಗಿ ತಟ್ಕೊಂಡ್ರೆ ಆರಿದ ಮೇಲೂ ಕೂಡ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ 2 ಸೈಡ್ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡಿಕೊಂಡ್ರೆ ತುಂಬಾ ಕ್ರಿಸ್ಪಿಯಾದ ಸಖತ್ ಟೇಸ್ಟಿಯಾದ ಕಡಲೆಬೇಳೆ ವಡೆ ರೆಡಿ ಆಗತ್ತೆ. ಈ ವಡೆಗೆ ಸಬ್ಬಸಿಗೆ ಸೊಪ್ಪನ್ನು ಹಾಕಿ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಘಮ, ತುಂಬಾ ರುಚಿಯಾಗಿರುತ್ತೆ. ನೀವು ಕೂಡ ವಡೆಗೆ ಸಬ್ಬಸಿಗೆ ಸೊಪ್ಪನ್ನು ಹಾಕಿ ಮಾಡ್ಕೊಳ್ತೀರಾ? ಕಮೆಂಟ್ ಮಾಡಿ ತಿಳಿಸಿ. ಈ ಕಡಲೆಬೇಳೆ ವಡೆ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ಹೊಸ ರೆಸಿಪಿಗಳಿಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.